Friends, ಪೇಪರ್ ಲೀಕ್ ವಿರುದ್ಧ ಕಠಿಣ ಕ್ರಮಕ್ಕೆ ನಿರ್ಧಾರ. ಇಷ್ಟು ದಿನ ಬೇಕಾಯ್ತಲ್ಲ ಅನ್ನೋದು ಬೇಸರ. ಇಂದು ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿರೋದು ಮೋದಿ. ಮುಂಚಿತವಾಗಿ ಮಾಡಿದ್ರೆ ಇಷ್ಟು ಮಟ್ಟಿಗೆ ಡ್ರಾಮಾಗಳಾಗ್ತದೆ. ಕಠಿಣ ಕ್ರಮಕ್ಕಾಗಿ ತ್ವರಿತ ಕೋರ್ಟ್ಗಳ ಸ್ಥಾಪನೆ. ನೋಡಿ, ಯಾಕೆ ಹೋರಾಟಗಳಾಗಬೇಕು ಅಂದರೆ ಇದೇ ಕಾರಣಕ್ಕೆ. ಹಿಂದೆ ಸಂಪುಟ ಸಭೆಯಲ್ಲಿ ಕರಡಿಗೆ ಅಂತಿಮ ರೂಪ. ಈ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದ್ದಕ್ಕೆ ಎಲ್ಲ ಚುರುಕು ಪಡ್ಕೊಳ್ತಾ ಇದೆ ನೋಡಿ. ಸಚಿವರ ಜೊತೆ ಚರ್ಚಿಸಿ ಕರಡು ಮಸೂದೆಗೆ ಅಂತಿಮ. ಸೋಮವಾರವೇ ಸಂಸತ್ನಲ್ಲಿ ಮಸೂದೆ ಅಂಗೀಕಾರಕ್ಕೆ ಯತ್ನ. ಇಷ್ಟು ದಿನ ಸುಮ್ಮನೆ ಕೂತಿದ್ರು ನೋಡಿ ಇವ್ರುಗಳು. ಪೇಪರ್ ಲೀಕ್ ವಿರುದ್ಧ ಕಠಿಣ ಕ್ರಮಕ್ಕೆ ನಿರ್ಧಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆ ಇದ್ರ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ ಅಂದರೆ, ಯಾರು ಧ್ವನಿ ಎತ್ತಿಲ್ಲ ಅಂದರೆ ಸುಮ್ಮ ಕೂತಿರೋರು, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ. ಅಯ್ಯೋ, ಇದು ದೊಡ್ಡ ಸಮಸ್ಯೆ, ದೊಡ್ಡ ತಪ್ಪು, ದೊಡ್ಡ ಅನ್ಯಾಯ, ವಿದ್ಯಾರ್ಥಿಗಳ ಭವಿಷ್ಯ, ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ, ಇದಕ್ಕೆ ಬ್ರೇಕ್ ಹಾಕಬೇಕಾಗತ್ತೆ. ನೋ, ಆ ಥರದ್ದು ಯಾವುದೇ ಚಿಂತನೆಗಳು, ಆಲೋಚನೆಗಳು ನಮ್ಮನ್ನು ಆಳುವ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಗೆ ಇಲ್ಲ. ಅದು ಮೋದಿ ಆದರೂ ಅಷ್ಟೇ, ರಾಹುಲ್ ಗಾಂಧಿ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ನೀವು ಯಾವಾಗ ಪ್ರತಿಭಟಿಸ್ತೀರಿ, ನಿಮ್ಮ ಹಕ್ಕನ್ನು ನೀವು ಕೇಳ್ತೀರಿ, ಆಗಲೇ ನೋಡಿ ಇವ್ರು ಮಧ್ಯರಾತ್ರಿಯಲ್ಲಿ ಎದ್ದು ವಿಡಿಯೋ ಮಾಡ್ತಾರೆ. ಇಲ್ಲ ಅಂತಂದರೆ ಇಲ್ಲ. ಇನ್ನು ಕೆಲವರು ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ, ಅಯ್ಯೋ ಇದೆಲ್ಲ ಡ್ರಾಮಾ, ಅವರು ನೋಡಿದ್ರೆ ವಿದ್ಯಾರ್ಥಿಗಳಂತ ಅನ್ನಿಸ್ತಾರಾ? ಇನ್ನೇನು ಅನ್ನಿಸ್ತಾರೆ ಅರ್ಥ ಆಗಲ್ಲ. ಇದೇ ವಿದ್ಯಾರ್ಥಿಗಳೇನಾದರೂ ಇವತ್ತು ಎಂಥ ಒಳ್ಳೆಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತೇನಾದ್ರು ಎಲ್ಲರಿಗೂ ನೋಡಿ ವಿದ್ಯಾರ್ಥಿಗಳು ಅಂತ ಅನಿಸಿರೋದು. ನೀವು ಪ್ರತಿಭಟನೆಗಳನ್ನು ಯಾವುದ್ಯಾವುದೋ ದಿಕ್ಕಿಗೆ ಅಥವಾ ಯಾವುದ್ಯಾವುದೋ ವಿಚಾರಕ್ಕೆ ಹೋಲಿಸೋಕೆ ಹೋಗಬೇಡಿ. ದೇಶದ ಪ್ರಧಾನಿಗಳಿಗೆ ಇದರ ತೀವ್ರತೆ ಅರ್ಥ ಆಗ್ಬಿಡ್ತು. ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು ವೀಡಿಯೋ ಮಾಡ್ತಾರೆ ಅಂತಂದರೆ ಯೋಚನೆ ಮಾಡಿ ಆ ತೀವ್ರತೆ ಅವ್ರಿಗೆ ಹೆಂಗೆ ಸೆನ್ಸ್ ಆಗಿದೆ ಅಂತ. ಈ ಯೂತ್ಸ್ಗಳ ಹೋರಾಟವನ್ನು ಅವ್ರು ನೆಗ್ಲೆಕ್ಟ್ ಮಾಡಲಿಲ್ಲ. ಈಗ ತುರ್ತು ಸಭೆ, ಈಗ ತುರ್ತು ಕೋರ್ಟು, ಇನ್ನೊಂದು ಮತ್ತೊಂದು ಮೊದಲೇ ಮಾಡ್ಬೋದಿತ್ತಲ್ಲ. ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಕ್ಕೆ ತಾನೇ ಇದೆಲ್ಲ ಆಗಿತ್ತು. ಇಲ್ಲ ಅಂತಂದರೆ ನಮ್ಮ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರು ಹಿಂಗೆ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ತಿದ್ರೆ ಹೇಳಿ ನೋಡೋಣ. ಮಾಡಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಅದು ಯಾವಾಗ? ಪಾಸಿಟಿವ್ ಆಗಿದ್ದಾಗ. ಈ ಥರದೊಂದು ಪರಿಸ್ಥಿತಿ ಇದ್ದಾಗ ಮಾಡಿದಾರಾ? ಮಾಡ್ತಾ ಇರಲಿಲ್ಲ. ಮಧ್ಯರಾತ್ರಿಲಿ ನಿದ್ದೆಗೆಡಿಸ್ಬಿಟ್ಟಿದ್ದಾರೆ ಯೂತ್ಸ್ ಅನ್ನೋದು ಅಂತ ಗೊತ್ತಿಲ್ಲ. ಇದಕ್ಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಥರದ್ದು ಚರ್ಚೆಗಳಿಗಿದ್ದೇ ಇರುತ್ತೆ. ಮತ್ತು ಇದನ್ನು ಎಲ್ಲ ಸಮರ್ಥನೆ ಮಾಡ್ಕೊಂಡು ಈಗ ಸ್ಟೇಟಸ್ ಹಾಕೊಂಡು ಕೂರ್ತಾರೆ ನೋಡಿ. ನಮ್ಮ ದೇಶದ ಪ್ರಧಾನಿಗಳಿಗೆ ಎಷ್ಟು ದೇಶದ ಬಗ್ಗೆ, ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಗೌರವ, ಕಾಳಜಿ, ಪ್ರೀತಿ, ನಿದ್ದೆನೂ ಮಾಡದೆ ವಿಡಿಯೋ ಮಾಡಿದ್ದಾರೆ ಅಂತ. ಹೌದು, ಆದರೆ ಇದನ್ನು ಯಾವಾಗ ಮಾಡಬೇಕಿತ್ತು ಹೇಳಿ? ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, 21 ಸ್ಟೂಡೆಂಟ್ಸ್ಗಳು ಸಾವನ್ನಪ್ಪಿದ್ರಲ್ಲ, ಅವತ್ತು ರಾತ್ರಿಗೆ ಮಾಡಿದರೆ ಗಂಭೀರತೆ ಗೊತ್ತಾಗ್ತಾ ಇತ್ತು. ಅವತ್ತು ರಾತ್ರಿಗೆ ಈ ಥರದ್ದೊಂದು ಧೈರ್ಯ ಹೇಳೋ ಕೆಲಸ ಮಾಡಿದರೆ ನಿಮ್ಮ ಜೊತೆಗೆ ನಾನಿದ್ದೀನಿ, ಯಾರೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಆ್ಯಕ್ಷನ್ಸ್ ಆಗತ್ತೆ. 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರೋ ಆ ಪೋಷಕರಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಒಂದು ಸಂತಾಪ ಹೇಳುವಂಥ ವಿಡಿಯೋವನ್ನು ಅವತ್ತೇ ಪ್ರಧಾನಿಗಳು ಮಾಡಿಬಿಟ್ಟಿದ್ರೆ ಇವರದ್ದೇ ಗೌರವ ಇನ್ನಷ್ಟು ಜಾಸ್ತಿ ಆಗ್ತಾಯಿತ್ತು. ಬಿ ಜೆ ಪಿಯನ್ನು ಬೆಂಬಲಿಸುವವರು ಕಾಲರ್ನ ಇನ್ನೊಂಚೂರು ಮೇಲಕ್ಕೆ ಎತ್ಕೊಂಡು ಓಡಾಡ್ಬೋದಿತ್ತು. ಬಟ್ ಈಗೇನಾಗ್ಬಿಡ್ತು ಅಂದರೆ ಚೂರು ಟೈಮ್ ಆಗಿಬಿಡ್ತು. ಅದೇ ಸಮಸ್ಯೆ ಆಗಿದ್ದು ನೋಡಿ. ಇದ್ರ ಮಧ್ಯದಲ್ಲಿ ಸುಮಾರು ಜನ ಸಮರ್ಥಿಸ್ಕೊಂಡಿದ್ದಾರಲ್ಲ, ಅವ್ರಗಳ ಕತೆ ಏನೋ ಗೊತ್ತಿಲ್ಲ. ಈಗ ಪ್ರಧಾನಿಗಳೇ ಮಾತಾಡ್ಬಿಟ್ರು, ಕೆಲವ್ರಿಗೆ ಇನ್ನೂ ಯಾಕೆ ಮಾತಾಡ್ಬಾರ್ದು ಹಂಗೆಲ್ಲ ಮಾತಾಡಬಾರ್ದು ಅಂತ ಇದ್ರಲ್ಲ, ಅವ್ರಗಳ ಕತೆ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಆ ಪಕ್ಷ, ಈ ಪಕ್ಷ, ಇನ್ನೊಂದು ಮತ್ತೊಂದು ಬಿಟ್ಬಿಡಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಷ್ಟೇ. ಈ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಬಾರ್ದು. ಮತ್ತು ನೀವು UPSC ಬಗ್ಗೆ ಹೇಳ್ರಿ, ಇನ್ನೊಂದ್ರ ಬಗ್ಗೆ ಹೇಳ್ರಿ, ಮತ್ತು ಎಲ್ಲದೂ ಸೇರಿಸೇ ಹೇಳ್ತಾ ಇರೋದು. SSLCದು ಸೇರಿಸಿ ಹೇಳ್ತಾ ಇರೋದು. ಯಾವುದೇ ಪ್ರಶ್ನೆ ಪತ್ರಿಕೆಗಳು ಕೂಡ ಲೀಕ್ ಆಗಬಾರ್ದು. ಇದು ವಿದ್ಯಾರ್ಥಿಗಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ. ಒಂದು ಎಕ್ಸಾಮ್ ಅನ್ನೋದು ಪುಕ್ಷಟ್ಟೆ ಅಲ್ಲ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಥವಾ ನೀವು ಓದ್ತಾ ಇದ್ದರೆ ಅಥವಾ ನೀವು ಓದಿದರೆ ಅದು ಸೆನ್ಸ್ ಆಗುತ್ತೆ. ನೀವು ಇಲ್ಲೂ ಕೂಡ ರಾಜಕಾರಣ ಮಾಡ್ಕೊಂಡು ಬರ್ತೀರಾ ಅಂತ ಅಂದರೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ದಿದ್ದವರೇ ಈ ಕೆಲಸ ಮಾಡೋದು ಅಂತ ಅರ್ಥ ಅಷ್ಟೇ, ಇನ್ನೇನೂ ಅಲ್ಲ. ಇವರೆಲ್ಲ ಡಾಕ್ಟರ್ಸ್ ಆಗಬೇಕು ಅಂತ ಕನಸಿಟ್ಕೊಂಡಿರೋರು. ಒಂದು ನೀಟ್ ಎಕ್ಸಾಮ್ ಬರಿಬೇಕು ಅಂದರೆ ಆ ಕೋಚಿಂಗಿಗೆ ಲಕ್ಷಾನುಗಟ್ಟಲೆ, 3 ಲಕ್ಷ, 3.5 ಲಕ್ಷ, 2.5 ಲಕ್ಷ, ಕನಿಷ್ಠ 1 ಲಕ್ಷ ಆದರೂ ಪೀಕ್ತಾರೆ ರೀ. ಎಷ್ಟು ಕಷ್ಟ ಗೊತ್ತಾ? ಕೆಲವು ಕಡೆಯಲ್ಲಿ ಸೀಟೇ ಎಲ್ಲ ನೀಟ್ ಕೋಚಿಂಗಿಗೆ ಹೋಗ್ತೀವಿ ಅಂತ ಹೇಳಿದಾಗ. ಸೊ ಅದೆಲ್ಲ ಪಾಪ ಎದುರಿಸ್ಕೊಂಡು ಮನೇಲಿರೋ ತಾಯಿಯಂದ್ರದ್ದು ಒಡವೆ ನಾಡ ಇಟ್ಕೊಂಡು, ಲೋನ್ ಮಾಡಿಕೊಂಡು, ಇನ್ನೊಂದು ಮಾಡಿಕೊಂಡು, ಮತ್ತೊಂದು ಮಾಡಿಕೊಂಡು ಎಕ್ಸಾಮ್ ಬರೆದಿರೋರ್ದು ಆಕ್ರೋಶದ ಕಟ್ಟೆ ಹೊಡೆಯುತ್ತೆ. ನೀವು ಕೂತ್ಕೊಂಡಲ್ಲೇ ಹೇಳ್ತೀರಾ, ಇವ್ರೇನು ವಿದ್ಯಾರ್ಥಿಗಳ ಥರ ಕಾಣಿಸ್ತಾರಾ ಅಂತ
ಅಂತ. ಇನ್ನೇನು ಎಂಥವ್ರಿಗಾದ್ರೂ ಅನ್ಯಾಯ ಆಗಿದೆ ಅಂತಂದಾಗ ಈ ಥರ ರೊಚ್ಚಿಗೇಳೋದು ಸಾಮಾನ್ಯವೇ.